ನಿಮ್ಮ ರೆಸ್ಟೋರೆಂಟ್ನಲ್ಲಿ ಫುಡ್ ತುಂಬಾ ಚೆನ್ನಾಗಿದೆಯಾ? ಹಾಗಿದ್ರೂ ಕಸ್ಟಮರ್ಗಳು ಕಡಿಮೆ ಆಗ್ತಿದ್ದಾರಾ? ಹಾಗಾದ್ರೆ ಸಮಸ್ಯೆ ನಿಮ್ಮ ಫುಡ್ ನಲ್ಲಿ ಇಲ್ಲ, ನಿಮ್ಮ ಬಿಸ್ನೆಸ್ ಮಾಡೆಲ್ ನಲ್ಲಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಒಳ್ಳೆಯ ಬಿಸ್ನೆಸ್ಗೆ ಒಳ್ಳೆಯ ಪ್ರಾಡಕ್ಟ್ ಮಾತ್ರ ಸಾಕಾಗೋದಿಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಜನರಿಗೆ ಸರಿಯಾದ ಸಮಯದಲ್ಲಿ ತಲುಪಿಸೋದು ಕೂಡ ಗೊತ್ತಿರಬೇಕು. ಒಬ್ಬ ವ್ಯಕ್ತಿ ತನ್ನ ಬಿಸ್ನೆಸ್ ಅನ್ನ 10 ಪಟ್ಟು ಬೆಳೆಸಬೇಕಾದ್ರೆ ಈ 7 ವಿಚಾರಗಳನ್ನ ಗಮನಿಸಲೇಬೇಕು. ಮೊದಲನೇದು, ಹೊಸ ಕಸ್ಟಮರ್ಗಳಿಗಾಗಿ ಕಾಯಬೇಡಿ, ಹೊಸ ಮಾರ್ಗಗಳನ್ನ ಹುಡುಕಿ. ಒಳ್ಳೆಯ ಪ್ರಾಡಕ್ಟ್ ಇದೆ ಅಂತ ಕಸ್ಟಮರ್ಗಳಿಗೆ ಕಾಯೋದಲ್ಲ, ಆನ್ಲೈನ್, ಸೋಷಿಯಲ್ ಮೀಡಿಯಾ ಹೀಗೆ ಹೊಸ ಮಾರ್ಗದಲ್ಲಿ ಮಾರ್ಕೆಟಿಂಗ್ ಮಾಡಿ. ಎರಡನೆಯದ್ದು, ಹಳೆಯ ಕಸ್ಟಮರ್ಗಳನ್ನ ಮರೆಯಬೇಡಿ. ಹೊಸ ಕಸ್ಟಮರ್ ಅನ್ನ ತರೋದು ಕಷ್ಟ, ಆದ್ರೆ ಈಗಾಗಲೇ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಕಸ್ಟಮರ್ ಅನ್ನ ಉಳಿಸ್ಕೊಳ್ಳೋದು ಬೆಸ್ಟ್. ಅವರಿಗೆ ಒಳ್ಳೆಯ ಸರ್ವಿಸ್ ಕೊಡಿ, ಫಾಲೋ ಅಪ್ ಮಾಡಿ, ಅವರ ಫೀಡ್ಬ್ಯಾಕ್ ಅನ್ನ ಕೇಳಿ, ಅವರಿಗೆ ಹೊಸ ಆಫರ್ಸ್ ಅನ್ನ ನೀಡಿ. ಮೂರನೆಯದು, ಪ್ರಾಡಕ್ಟ್ ಮಾತ್ರ ಮಾರಬೇಡಿ, ಅನುಭವವನ್ನ ಮಾರಿ. ಕಸ್ಟಮರ್ ನಿಮ್ಮ ಫುಡ್ಗಾಗಿ ಮಾತ್ರ ಬರಬಾರ್ದು, ನಿಮ್ಮ ಸರ್ವಿಸ್ಗಾಗಿ ಬರಬೇಕು, ನಿಮ್ಮ ವಾತಾವರಣಕ್ಕಾಗಿ ಬರಬೇಕು, ನಿಮ್ಮ ವರ್ತನೆಗಾಗಿ ಬರಬೇಕು. ಕಸ್ಟಮರ್ಗೆ ನೆನಪಲ್ಲಿ ಉಳಿಯೋದು ಅನುಭವ ಕೊಡುವ ನಿಮ್ಮ ನಿಜವಾದ ಬ್ರ್ಯಾಂಡ್ ವ್ಯಾಲ್ಯೂ. 4, ನಿಮ್ಮ ಬಿಸ್ನೆಸ್ ಅನ್ನ ನಿಮ್ಮಿಂದ ಹೊರಗಡೆ ತಂದು ನಿಲ್ಲಿಸಿ. ನೀವಿದ್ರೆ ಕೆಲಸ ಮಾಡೋ ಸಿಸ್ಟಮ್ ಅಲ್ಲ, ನಿಮಗಾಗಿ ಕೆಲಸ ಮಾಡುವ ವ್ಯವಸ್ಥೆಯನ್ನ ನಿರ್ಮಿಸಬೇಕು. ಪ್ರೋಸೆಸ್, ಟೀಮ್, ಟ್ರೈನಿಂಗ್, ಟೆಕ್ನಾಲಜಿ ಇವೆಲ್ಲವನ್ನ ಉತ್ತಮಗೊಳಿಸಿ ಬಳಸ್ಕೊಳ್ಳಿ. 5, ಲಾಭವನ್ನ ಮಾತ್ರ ನೋಡಬೇಡಿ, ಕ್ಯಾಶ್ ಫ್ಲೋ ನೋಡಿ. ಸೇಲ್ಸ್ ಹೆಚ್ಚಾಗಿದೆ ಅಂತ ಬಿಸ್ನೆಸ್ ದೊಡ್ಡದಾಗಿದೆ ಅಂತ ಭಾವಿಸಬೇಡಿ. ಹಣ ಎಷ್ಟು ಬರ್ತಾ ಇದೆ, ಎಷ್ಟು ಹೊರಗಡೆ ಹೋಗ್ತಾ ಇದೆ, ಎಷ್ಟು ಉಳಿತಾ ಇದೆ, ಎಷ್ಟು ವೇಸ್ಟ್ ಆಗ್ತಾ ಇದೆ, ಇವುಗಳನ್ನ ಪ್ರತಿದಿನ ಗಮನಿಸಿ. 6, ಪ್ರತಿದಿನ ಸ್ವಲ್ಪ ಹೊಸದನ್ನ ಕಲಿಯಿರಿ. ನೀವು ನಿಂತರೆ ಬಿಸ್ನೆಸ್ ಕೂಡ ನಿಲ್ಲುತ್ತೆ. ಪ್ರತಿದಿನ ಒಂದು ಹೊಸ ವಿಚಾರವನ್ನ ಕಲಿಯಿರಿ, ಹೊಸ ಐಡಿಯಾವನ್ನ ಪರೀಕ್ಷೆಗೆ ಒಳಪಡಿಸಿ, ಒಂದು ಹೊಸ ತಪ್ಪನ್ನ ಸರಿಪಡಿಸಿ. ಪ್ರತಿದಿನ ಸುಧಾರಣೆ ಒಂದು ವರ್ಷದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ನಂಬರ್ 7, ನಿಮ್ಮ ಬಿಸ್ನೆಸ್ ಅನ್ನ ಒಂದು ಬ್ರ್ಯಾಂಡ್ ಆಗಿ ನಿರ್ಮಿಸಿ. ಕಸ್ಟಮರ್ ನಿಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಬೇಕು, ನಿಮ್ಮ ಕ್ವಾಲಿಟಿಯನ್ನ ನೆನ್ಪಿಟ್ಕೊಳ್ಬೇಕು, ನಿಮ್ಮ ಸರ್ವಿಸ್ ಅನ್ನ ನೆನ್ಪಿಟ್ಕೊಳ್ಬೇಕು, ಮತ್ತೆ ನಿಮ್ಮ ಬಳಿಗೆ ಬರಬೇಕು. ಅದೇ ಬ್ರ್ಯಾಂಡ್. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಹೊಸ ಕಸ್ಟಮರ್ಗಾಗಿ ಕಾಯಬೇಡಿ, ಇರುವ ಕಸ್ಟಮರ್ ಅನ್ನ ಬೆಳೆಸಿ. ಹೊಸ ಅವಕಾಶಕ್ಕಾಗಿ ಕಾಯಬೇಡಿ, ಇರುವ ಅವಕಾಶವನ್ನ ಉತ್ತಮವಾಗಿ ಬಳಸಿಕೊಳ್ಳಿ. ನಿಮ್ಮ ಬಿಸ್ನೆಸ್ ನಲ್ಲಿ ಒಂದು ಪ್ರಶ್ನೆಯನ್ನ ಪ್ರತಿದಿನ ಕೇಳ್ಕೊಳ್ಳಿ. ನನ್ನ ಕಸ್ಟಮರ್ಗಳು ಇಡೀ ದಿನ ಇನ್ನೆಲ್ಲಿ ಹೋಗ್ತಾರೆ? ಅವರು ಇರುವ ಜಾಗಕ್ಕೆ ನಿಮ್ಮ ಬಿಸ್ನೆಸ್ ಅನ್ನ ತೆಗೆದುಕೊಂಡು ಹೋಗಿ. ಅಲ್ಲಿಂದಲೇ ನಿಮ್ಮ ಗ್ರೌತ್ ಆರಂಭ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಳ್ಳೆಯ ಪ್ರಾಡಕ್ಟ್ ನಿಮ್ಮನ್ನ ಒಂದು ಹಂತಕ್ಕೆ ಕರೆದುಕೊಂಡು ಹೋಗುತ್ತೆ, ಆದ್ರೆ ಒಳ್ಳೆಯ ಸ್ಟ್ರಾಟಜಿ ನಿಮ್ಮ ಬಿಸ್ನೆಸ್ ಅನ್ನ 10 ಪಟ್ಟು ಬೆಳೆಸಬಹುದು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.